ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಮ್ಮು, ಇದೇನೇ ಇದು? ಒಂದೇ ತಟ್ಟೆಲಿ ಇಷ್ಟೊಂದನ್ನ ಕಲಿಸ್ಕೊಂಡ್ ಬಂದಿದ್ಯಾ? ಇವತ್ ನಮ್ಮಕ್ಕ ಎಲ್ರಿಗೂ ಕೈ ತುತ್ತು ಕೊಡ್ತಾಳೆ. ಏನೇ ವಿಶೇಷ? ಏನಾಯ್ತಮ್ಮ? ಏನೆಲ್ಲ ಅಕ್ಕ, ಆ ಮನೆ ತಾಯಿಯಾಗಿ ಹೋಗ್ತಿದ್ಯಾ ನೀನು. ಇಷ್ಟು ದಿನ ನಮ್ಮನೆ ತಾಯಿ ಆಗಿದ್ದೆ. ಕೊನೆ ಸಲ ಅಮ್ಮನ್ ಕೈ ತುತ್ತು ತಿನ್ಬೇಕು ಅನ್ನೋ ಆಸೆ. ಅದಕ್ಕೆ. ಏನೇ ಮಾತಾಡ್ತಿದ್ಯಾ? ಕೊನೆ ಸಾರಿ ಅಂದ್ರೆ ಏನೇ ಅರ್ಥ? ಇನ್ನೇನೆ, ಮದುವೆ ಆಗಿ ಗಂಡನ್ ಮನೆಗ್ ಹೋಗ್ತೀಯ, ಕೊಟ್ಟ ಹೆಣ್ಣು ಕುಲಕ್ ಹೊರಗಲ್ವಾ? ಅಮ್ಮ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಕೊಟ್ಟ ಹೆಣ್ಣು ಕುಲಕ್ ಹೊರಗು ಅನ್ನೋದಾದ್ರೆ ನಾನು ಈ ಮದ್ವೆಗೆ ಒಪ್ಕೋತಾನೆ ಇರ್ಲಿಲ್ಲ. ಹಾಗಲ್ಲ ಕಣೆ, ಇನ್ ಮುಂದೆ ಎಲ್ರೂ ಒಟ್ಟಿಗೆ ಕೂತು ತಿನ್ನೋ ಭಾಗ್ಯ ಇರುತ್ತೋ ಇಲ್ವೋ? ಯಾಕಿರಲ್ಲ? ಎಲ್ರು ಆ ಮನೆಗ್ ಹೋಗ್ತಿದೀವಲ್ಲ, ಒಟ್ಟಿಗೆ ಇರ್ತೀವಲ್ಲ, ಮತ್ತಿನ್ನೇನು? ಅಹಲ್ಯ, ನಾವೆಲ್ಲ ಅಲ್ಲಿಗೆ ಬರೋದಕ್ಕಾಗಲ್ಲಮ್ಮ. ಚಿಕ್ಕಪ್ಪ, ಇದ್ರ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದೀವಿ, ಮತ್ತೆ ಅದ್ರ ಬಗ್ಗೆ ಮಾತಾಡ್ಬೇಡಿ. ನೀವೆಲ್ರೂ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನಾನು ಆ ಮನೆಗ್ ಹೋಗ್ತಾ ಇರೋದು. ಈಗ ನೀವೇ ಹಿಂದೆ ಸರಿದ್ರೆ ನಾನು. ಅಲ್ಲ ಕಣೆ, ಅವತ್ ಅಳಿಯಂದ್ರು ಮಾತುಗಂದ್ರು ಅಂತ ನಾವೆಲ್ರೂ ಅಲ್ಲಿಗೆ ಬಂದ್ಬಿಡಕ್ಕಾಗತ್ತಾ? ಯಾಕೆ ಬರೋದಕ್ಕಾಗಲ್ಲ? ಮದ್ವೆಗ್ ಹಾಕಿದ ಕಂಡೀಷನ್ನೇ ಅದಲ್ವಾ? ಅಲ್ಲ ಕಣೆ, ಅವ್ರ ಮಾತುಗಂದಿದ್ದಷ್ಟೇ. ಹಾಗಾದ್ರೆ ನಿಮ್ಗ ಅವ್ರ ಮಾತಿನ ಮೇಲೆ ಡೌಟ್ ಇದೆ ಅಲ್ವಾ? ಈಗ್ಲೇ ಕ್ಲಿಯರ್ ಮಾಡ್ತೀನಿ. ನಿನ್ ಕೈ ತುತ್ತು ತಿನ್ಬೇಕು ಅನ್ನೋ ಆಸೆ ಕಣೆ, ಪ್ಲೀಸ್. ಹಾಗಾದ್ರೆ ನೀವ್ ಆ ಮನೆಗ್ ಬರಲ್ಲ ಅಂತ ಹೇಳ್ಬಾರ್ದು. ಸರಿ, ಹಾಗಿದ್ರೆ ಹೇ ಮೀರಾ, ಏನ್ ಮಾಡ್ತಿದ್ದೆ? ಎದಳು ಮೀರಾ, ಎದಳು ಎದಳು. ಏನಾಯ್ತು ನಿಂಗೆ? ನಾನ್ ತಪ್ಪು ಮಾಡ್ಬಿಟ್ಟೆ. ಹೇ ಮೀರಾ, ಈಗ ಏನಾಯ್ತು ಅಂತ ಹೀಗಾಡ್ತಿದ್ಯಾ? ಸಾಕು, ಇದೊಂದ್ ಸಣ್ಣ ಆಸೆನೂ ನನ್ ಕೈಲಿ ಈಡೇರ್ಸಕ್ ಆಗ್ಲಿಲ್ಲ ಕಣೋ. ನಿರಾಸೆ ಮಾಡ್ಬಿಟ್ಟೆ ನಾನು. ಸಾರಿ ಕಣೋ, ಸಾಕು. ಐ ಆಮ್ ರಿಯಲಿ ಸಾರಿ. ಪಂಚೆ ಉಟ್ಕೋಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದಾನೆ, ಎಲ್ಲ ನಾನು ಹಾಳು ಮಾಡ್ಬಿಟ್ಟೆ. ಸಾರಿ, ಸಾಕು. ಸಾರಿ. ಹೇ ಮೀರಾ, ಸಾಕು, ನಿಲ್ಸು. ಸಾಕು, ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೋ. ನಿನ್ನ ಆಸೆಗೆಲ್ಲ ಮಣ್ಣರ್ಸ್ಬಿಟ್ಟೆ. ನಂಗೆ ತುಂಬಾ ಸಂಕಟ ಆಗ್ತಿದೆ. ಸಾರಿ. ಇಷ್ಟೊಂದು ಗಿಲ್ಟ್ ಫೀಲ್ ಮಾಡ್ಕೊಂಡ್ರೆ ಹೇಗೆ? ಏನು ಗೊತ್ತಿಲ್ಲದೆ ಈ ತರ ತಪ್ಪುಗಳಾಗ್ತವೆ. ಹಾಗಂತ ಇಷ್ಟಕ್ಕೆಲ್ಲ ನೀನು ಕಣ್ಣೀರು ಹಾಕೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಅಪ್ಪನ ಪಂಚೆ ಉಟ್ಕೊಳಕ್ಕಾಗ್ಲಿಲ್ಲ ಅನ್ನೋ ಬೇಜಾರ್ಗಿಂತ ನಿನ್ನ ಕಣ್ಣಲ್ಲಿ ಬರ್ತಿರೋ ನೀರನ್ನು ನೋಡೋದಕ್ಕೆ ನಂಗೆ ತುಂಬಾ ಸಂಕಟ ಆಗ್ತಿದೆ. ಪಂಚೆ ಏನೇ, ಈ ಶಾಸ್ತ್ರಕ್ಕೆ ಅಲ್ಲದೆ ಹೋದ್ರೆ ಮುಂದೆ ಯಾವುದಾದ್ರೂ ಶಾಸ್ತ್ರಕ್ಕೆ ಹಾಕೋಬಹುದು. ಆದರೆ ಈ ಮನೆಯವ್ರು ಯಾರು ನನ್ನ ಕೋಳಿ ಮರಿನ ಬೈಬಾರ್ದು. ಅವರೆಲ್ಲ ನಿಮ್ಮಲ್ಲಿ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನೀನು ಅದನ್ನು ಕಳ್ಕೊತೀಯ? ಸಾರಿ ಕಣೋ, ಜೋರಾಗಿ
ಸಾಕು ಸಾಕು ನೋಡು, ನಂಗೆ ಚೆನ್ನಾಗಿ ಬೈ. ನನ್ ಕೆನ್ನೆಗೆ 2 ಏಟು ಹೊಡಿ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ನಂಗೆ ಯಾವ್ದಾದ್ರು ಶಿಕ್ಷೆ ಕೊಡು ಪ್ಲೀಸ್. ಒಂದು ಶಿಕ್ಷೆ ಇದೆ, ನನ್ನ ಮದ್ವೆ ಮುಗಿಯೋವರೆಗೂ ನೀನೆಲ್ಲೂ ಹೋಗ್ಬಾರ್ದು, ನನ್ನ ಜೊತೆನೇ ಇರ್ಬೇಕು. ಇರ್ತೀಯಾ? ಓಕೆ, ಪ್ರಾಮಿಸ್ ಮಾಡು. ಪ್ರಾಮಿಸ್, ನಾನು ಎಲ್ಲೂ ಹೋಗಲ್ಲ. ಮದುಮಗಳಿಗಲ್ದೆ ಮತ್ತೆ ಎಷ್ಟು ಜನಕ್ಕೆ ಬಳೆ ತೊಡಿಸ್ಬೇಕಮ್ಮ? ಇಲ್ಲಿರೋ ಎಲ್ಲಾ ಮುತ್ತೈದೆಯರಿಗೂ ಕನ್ಯೆಯರಿಗೂ ತೊಡ್ಸಿ. ಆಯ್ತಮ್ಮ. ಅಂಕಲ್, ಅಕ್ಕಂಗೆ ಸೂಪರ್ ಆಗಿರೋ ಬಳೆ ತೊಡ್ಸಿ. ಕೈ ಮೇಲದ್ ಕೆಳಗಡೆ ಇಳಿಸಿದ್ರೆ ಗಲಗಲ ಅನ್ಬೇಕು. ಆ ಶಬ್ದ ಕೇಳಿ ಭಾವನ್ ಮುಖದ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗ್ಬೇಕು. ಏನೇ ಅಮ್ಮ, ಅಹಲ್ಯದ ಅದೃಷ್ಟನೂ ಅದೃಷ್ಟ. ಈ ಕಾಲದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋ ಗಂಡು ಸಿಗೋದೇ ಕಷ್ಟ ಅಂದ್ರೆ ಅವಳಿಗೆ ದೊಡ್ಡ ಶ್ರೀಮಂತರ ಮನೆ ಹುಡುಗನೇ ಸಿಗ್ತಾ ಇದ್ದಾಳೆ. ತುಂಬಾ ಪುಣ್ಯ ಮಾಡಿದ್ದಾಳಪ್ಪ. ಅಲ್ವಾ ಮತ್ತೆ ಇವಳ ಜೀವನದಲ್ಲಿ ಏನೆಲ್ಲ ನಡೆದಿದೆ ಅಂತ ಗೊತ್ತಾದ್ರೂ ಕೂಡ ಈ ಮದ್ವೆ ನಡೀತಾ ಇದೆ ಅಂದ್ರೆ ಆಶ್ಚರ್ಯನೂ ಹೌದು, ನಂಬಕ್ಕಾಗದೇ ಇರೋಂತ ವಿಷಯನೂ ಹೌದು. 30 ಮದ್ವೆ ಆಗ್ತಾ ಇದೀರಿ, ವಿಷಯ ಎಲ್ಲ ಗೊತ್ತಿದ್ದು ಗಂಡಿನ ಕಡೆಯವ್ರಿಗೆ ಒಪ್ಕೊಳಕ್ಕೆ ಅವ್ರಿಗೇನ್ ದರಿದ್ರ ಬಂದಿದೀಯ? ಅವ್ರಿಗೆ ಎಲ್ಲ ಗೊತ್ತಿದೆ ಅಂತೆ. ಅಹಲ್ಯ ಅದೃಷ್ಟ ಮಾಡಿದ್ಲು. ಹೌದು, ನನ್ನ ಮಗಳು ಅದೃಷ್ಟ ಲಕ್ಷ್ಮಿನೇ. ಅವಳು ಪುಣ್ಯ ಮಾಡಿರೋದಕ್ಕೇನೆ ಇಂಥ ಬಾಳ್ ಸಿಗ್ತಾ ಇರೋದು. ಪುಣ್ಯ ಮಾಡದೇ ಇರೋವು ಸುಮ್ಮನೆ ಹೊಟ್ಟೆ ಉರ್ಕೋತಾವಷ್ಟೇ. ಲೀಲಿ ಸಾರಿ ಕಣೆ, ಮನೆ ಬಿಟ್ಟು ನಾನು ಆಚೆ ಬರೋದಕ್ಕಾಗದೇ ಇಲ್ಲ. ಈಗ ಏನೇ ಕೆಲಸ ಇದ್ರು ನೀನೇ ಮಾಡ್ಬೇಕು. ಅಲ್ಲ ಕಣೆ, ವಿಷಯ ತಿಳಿಸು, ಉಳ್ದಿದ್ದನ್ನ ನಾನೇ ನೋಡ್ಕೊಂತೀನಿ ಅಂದೆ. ಈಗೇನೆ ಪ್ರಾಬ್ಲಮ್ ಆಯ್ತು? ಅಯ್ಯೋ, ನಾನು ಯಾರು ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡಿದ್ನು ಅವ್ರ ಜೊತೆ ಆಲ್ರೆಡಿ 2 ಸರಿ ಕಿರಿಕಾಗಿದೆ. ಈಗ ನಾನು ಹೋದ್ರೆ ಯಾವ ವಿಷಯನೂ ಆಚೆ ಬರಲ್ಲ. ಅದಕ್ಕೆ ನನ್ನ ಅಸಿಸ್ಟೆಂಟ್ ಬಂದು ನಿಮ್ ಇಂಟರ್ವ್ಯೂ ತಗೋತಿದ್ದಾರೆ ಅಂತ ಹೇಳಿದೀನಿ. ಪ್ಲೀಸ್ ಪ್ಲೀಸ್ ಈಗ ನೀನೇ ಏನಾದ್ರು ಮಾಡೆ. ಇದೆಲ್ಲ ರಿಸ್ಕ್ ಬೇಕಾ? ಮದ್ವೆ ಆಲ್ರೆಡಿ ನಡೀತಾ ಇದೆ, ನಾಳೆನೆ ಕಲ್ಯಾಣ ಮಂಟಪಕ್ಕೂ ಹೋಗ್ತಾ ಇದ್ದೀರಾ. ಈಗ ಈ ರಿಸ್ಕ್ ಯಾಕೆ? ಇಲ್ಲ ಕಣೆ, ನನ್ ಸಾಕು ಜೀವನ ಚೆನ್ನಾಗಿರ್ಬೇಕು. ಅವ್ನ ಜೀವನದಲ್ಲಿ ಯಾವ ತೊಂದರೆಗಳು ಇರಬಾರ್ದು, ಕಷ್ಟಗಳು ಬರಬಾರ್ದು. ಅದಕ್ಕೆ ಈಗ ನೀನೇ ಏನಾದ್ರು ಮಾಡ್ಬೇಕು. ಏನ್ ಮಾಡು ಗೊತ್ತಾ, ನಾನು ಹೇಳ್ತೀನಿ. ನಮ್ಮಮ್ಮ ಕರೀತಿದಾರೆ ಕಣೆ. ನಾನು ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ಅಚ್ಚುಕಟ್ಟಾಗಿ ಮಾಡ್ತೀಯ ಅನ್ಕೊಂಡಿದೀನಿ. ನಿನಗೆ ಹೇಳ್ಕೊಡ್ಬೇಕಾ? ನೀನ್ ಮಾಡೇ ಮಾಡ್ತೀಯ. ಆಲ್ ದಿ ಬೆಸ್ಟ್. ಓಕೆ, ಬಾಯ್ ಬಾಯ್ ಬಾಯ್. ಹಾಮ ಬಂದೆ. ಯಾಕಮ್ಮ, ಏನಾಯ್ತು? ಅಹಲ್ಯ, ಏನಾಯ್ತು ಮಗಳೇ? ನೋಡಮ್ಮ, ನೋವೇನಾದ್ರೂ ಆದ್ರೆ ಹೇಳು,
ಬಳೆನ ನಿಧಾನಕ್ಕೆ ತೋರಿಸ್ತೀನಿ, ದಿಢೀರಂತ ಕೈನ ಎಳ್ಕೋಬೇಡ. ಮದುಮಗಳಿಗೆ ಹಾಕೋ ಬಳೆಗಳು ಒಡಿಬಾರ್ದು. ಒಂದು ಬಳೆ ಓಡೋದ್ರೂ ಅಪಶಕುನ. ಅಕ್ಕ ರಿಲ್ಯಾಕ್ಸ್ ಕಣೆ, ಏನು ಆಗಲ್ಲ, ಧೈರ್ಯವಾಗಿರು. ತಗೋ, ಇದು ಅವಳು ಫೋಟೋ. ಇವಳು ಬೆಂಗಳೂರಲ್ಲಿ ತಲೆ ಮರೆಸ್ಕೊಂಡಿದ್ದಾಳೆ. ಇಷ್ಟು ದಿವಸ ಹಳ್ಳಿ ವೇಷದಲ್ಲಿದ್ದ ಫೋಟೋನ ಹಿಡ್ಕೊಂಡು ಹುಡುಕ್ತಾ ಇದ್ದೆ, ಆದ್ರೆ ಈಗ ಇವಳು ಬದಲಾಗಿದ್ದಾಳೆ. ಈ ವೇಷದಲ್ಲಿದ್ದಾಳೆ. ಇವಳು ಎಲ್ಲಿದ್ರು ನನಗ್ ಬೇಕು. ನಿನಗೆ 2 ದಿವಸ ಟೈಮ್ ಕೊಡ್ತೀನಿ. ಅದ್ ಎಷ್ಟು ಮ್ಯಾನ್ ಪವರ್ ಯೂಸ್ ಮಾಡ್ತೀಯೋ ಮಾಡು. ಆದ್ರೆ ಇನ್ನು 2 ದಿವಸದಲ್ಲಿ ಇವಳು ನನ್ನ ಕಣ್ಣು ಮುಂದೆ ಬೇಕು. ಓಕೆ ಮೇಡಮ್, ಇವಳು ಎಲ್ಲೇ ಇರ್ಲಿ ಖಂಡಿತ ಹುಡುಕ್ತೀವಿ. ಸರಿ, ಹೊರಡು. ಹಲೋ, ಹೇಳು ಶ್ರೀದೇವಿ. ಹೋಗ್ಲಿಲ್ಲ ಅಂದ್ರೆ ಸುಮ್ನೆ ಬಿಡ್ತಾರ? ಇಬ್ರು ಒಟ್ಟಿಗೆ ಬಿಸ್ನೆಸ್ ಬೇರೆ ಮಾಡ್ತಾ ಇದೀವಿ. ಶಾಂತಲ 25 ಇವೆಂಟ್ಗೂ ನನ್ನನ್ನ ಇನ್ವೈಟ್ ಮಾಡಿದ್ರು, ಆದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹೋಗಕ್ಕಾಗ್ಲಿಲ್ಲ. ಮದುವೆಗೆ ಖಂಡಿತವಾಗ್ಲೂ ಹೋಗ್ಲೇಬೇಕು, ಇಲ್ದೆ ಹೋದ್ರೆ ಮರ್ಯಾದೆ ಇರಲ್ಲ. ಅಲ್ಲ ಕಣೆ, ಆ ಸಾಕೇತ್ ಅವ್ರಿಗೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ 3 ಜನ ಹುಡುಗಿರ್ನ ತೋರಿಸಿದ್ದೆ, ಆದ್ರೆ ಎಲ್ರನ್ನೂ ರಿಜೆಕ್ಟ್ ಮಾಡ್ಬಿಟ್ರು. ಹುಡುಗಿ ಬಗ್ಗೆ ನಂಗೇನು ವಿಷಯ ಹೆಚ್ಚು ಗೊತ್ತಿಲ್ಲ, ಆದ್ರೆ ಅವ್ರ ಸ್ಟೇಟಸ್ಗೆ ಅವ್ರ ಲೆವೆಲ್ ತಕ್ಕಂತೆ ಹುಡುಗಿನ ಹುಡುಕಿರ್ತಾರೆ ಬಿಡು. ಏನ್ ಲೆವೆಲ್ಲೋ ಸ್ಟೇಟಸ್ ಗೊತ್ತಿಲ್ಲ ಕಣೆ. ನೋಡು, ಸಾಕೇತು ತುಂಬಾ ಬುದ್ಧಿವಂತ, ಒಳ್ಳೆ ಹುಡುಗಿನೇ ಹುಡುಕಿರ್ತಾರೆ. ಸರಿ, ನಾವಿಬ್ರು ಒಟ್ಟಿಗೆ ಹೋಗೋಣ. ನೀನ್ ಇಲ್ಲಿಗೆ ಬಂದ್ಬಿಡು, ವಿಶ್ ಮಾಡಿ ಬಂದ್ರಾಯ್ತು. ಓಕೆ, ಬಾಯ್. ಅಮ್ಮವ್ರೆ, ಇಂಟರ್ವ್ಯೂ ಮಾಡಕ್ಕೆ ಯಾವ್ದೋ ಒಂದು ಹುಡುಗಿ ಬಂದಿದ್ದಾಳೆ. ಸರಿ, ಕಳ್ಸು. ಸರಿ ಅಮ್ಮ. ಮೇಡಮ್, ನಿಮ್ ಸ್ಟ್ರಗ್ಲಿಂಗ್ ಲೈಫ್ ಬಗ್ಗೆ ಹೇಳ್ತೀರಾ? ನಾನು ತುಂಬಾ ಕಷ್ಟದ ದಿನಗಳನ್ನ ನೋಡಿದ್ದೀನಿ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಎಲ್ಲರೂ ನನಗೆ ಹೆದರ್ಸಿದ್ರು. ತುಂಬಾ ಜನ ಈ ಬಿಸ್ನೆಸ್ ನ ಮಾಡೋದಕ್ಕೆ ಹೋಗಿ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ, ಈ ಭವಾನಿನೂ ಲಾಸ್ ಮಾಡ್ಕೋತಾಳೆ ಅಂತಾನೂ ಹೇಳಿದ್ರು. ಆದ್ರೆ ನನಗೆ ಧೈರ್ಯ ಆಯ್ತು, ಛಲ ಆಯ್ತು, ನನ್ನ ಮೇಲೆ ನನಗೆ ನಂಬಿಕೆ ಇತ್ತು. ನಾನು ಈ ಬಿಸ್ನೆಸ್ ಅಲ್ಲಿ ಗೆದ್ದೆ. ವೆರಿ ಗುಡ್ ಮೇಡಮ್, ನಿಮ್ ಬಗ್ಗೆ ತುಂಬಾ ಚೆನ್ನಾಗಿ ಹೊಗಳೋದನ್ನ ಕೇಳಿದೀನಿ. ಬರೀ ಚಿತ್ರದುರ್ಗಕ್ಕೆ ಸೀಮಿತ ಆಗಿರೋ ನಿಮ್ ಕಂಪ್ನಿ ಈಗ ಬೆಂಗಳೂರುವರೆಗೂ ವಿಸ್ತಾರ ಆಗ್ತಿದೆ. ಮುಂದೆ ನಿಮ್ ಪ್ಲಾನ್ ಏನು? ಚಿತ್ರದುರ್ಗದಲ್ಲಿ ನಮ್ಮ ಶೋರೂಮ್ಗೆ ಕಾಲಿಡಕ್ ಕೂಡ ಆಗಲ್ಲ, ಅಷ್ಟು ಬ್ಯುಸಿ ಇರುತ್ತೆ. ಅದೇ ಹೋಪ್ಸ್ ಅಲ್ಲಿ ನಾವು ಬೆಂಗಳೂರಲ್ಲೂ ಕೂಡ ಕೆಲಸನ ಶುರು ಮಾಡ್ಕೊಂಡಿದೀವಿ. ಒಳ್ಳೆ ಮೀಡಿಯಾ ಪಾರ್ಟ್ನರ್ ಕೂಡ ನಮಗೆ ಹುಡ್ಕೊಂಡಿದೀವಿ. ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲೇ ನಮ್ಮ RB ಜ್ಯುವೆಲರ್ಸ್ ಬ್ರಾಂಚಸ್ ಓಪನ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಹೆಣ್ಣು ಗಂಡಿಗಿಂತ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹೆಣ್ಣು ಶಕ್ತಿ ಸ್ವರೂಪಿಣಿ ಅಂತಾನೂ ಹೇಳ್ತಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಮೇಡಮ್? ಹೌದು, ಈ ಮಾತಿನ ಅಕ್ಷರಾನು ಸತ್ಯ. ಹೆಣ್ಣಿಂದಾನೇ ಜಗತ್ತು. ಹೆಣ್ಣಿಲ್ಲ ಅಂದ್ರೆ ಏನೂ ಇಲ್ಲ, ಹೆಣ್ಣಿಂದಾನೇ ಎಲ್ಲ. ಸರಿಯಾಗಿ ಹೇಳಿದ್ರಿ ಮೇಡಮ್. ಹಾಗೆ ಹೆಣ್ಣು ಪರಿಪೂರ್ಣ ಅಂತ ಆಗೋದು ತಾನು ಮದುವೆ ಆಗಿ ಗಂಡನ ಮನೆ ಸೇರಿದ್ಮೇಲೆ, ತಾಯಿ ಅಂತ ಅನಿಸ್ಕೊಂಡ್ಮೇಲೆ. ನಿಮ್ಗೊಬ್ಬ ಮಗ ಇದ್ದಾನೆ ಅಂತ ಕೇಳ್ಪಟ್ಟೆ, ಮಗನ ಬಗ್ಗೆ ಸ್ವಲ್ಪ ಹೇಳ್ತೀರಾ?
ಓಪನ್ ಆಗಿ ಹೇಳ್ಕೊಳ್ಳಿ ಮೇಡಮ್, ಯಾವುದೇ ರೀತಿ ಸಂಕೋಚ ಇಟ್ಕೋಬಿಡಿ. ಡೇರಿಂಗ್ ಅಂಡ್ ಡ್ಯಾಶಿಂಗ್ ವುಮನ್ ಭವಾನಿ ಚಂದ್ರ ಅಂತ ನಿಮ್ ಬಗ್ಗೆ ತುಂಬಾ ಕೇಳಿದೀವಿ. ನೋಡಿ, ನನ್ನ ಮಗನ ಬಗ್ಗೆ ಜನ ಏನ್ ಹೇಳ್ತಾರೋ ಅದೆಲ್ಲ ಸತ್ಯ ಅಲ್ಲ. ಸತ್ಯ ತಿಳ್ಕೊಳ್ಬೇಕು ಅನ್ನೋರು ಅದ್ರ ಆಳ ಕೇಳಿಬೇಕು. ನನ್ನ ಮಗ ತುಂಬಾ ಇನ್ನೋಸೆಂಟ್, ಶೈ ನೇಚರ್, ಅದು ಅಲ್ಲದೆ ಅವನಿಗೆ ತುಂಬಾ ಹೆಲ್ಪಿಂಗ್ ನೇಚರ್ ಕೂಡ ಇತ್ತು. ಇಂಥ ಒಳ್ಳೆ ಮಗನಿಗೆ ಒಂದು ಸಾಧಾರಣ ಬಡ ಹುಡುಗಿನ ಮದುವೆ ಮಾಡ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ನಾನು ಎಡ್ವಿದ್ದು ಅಲ್ಲೇ. ದೇಶಕ್ಕೆ ಮಾದರಿ ಆಗ್ಬೇಕು ಅಂತ ನಾನು ಅನ್ಕೊಂಡೆ. ಆದ್ರೆ ಆ ಹುಡುಗಿ ನನ್ನ ಮಗನ ಜೀವನದಲ್ಲಿ ಬಿರುಗಾಳಿನ ಎಬ್ಬಿಸ್ಬಿಟ್ಲ. ನನ್ನ ಮಗನ ಜೀವನನ ಹಾಳು ಮಾಡಿ ಹೊಟ್ಟೋಗ್ಬಿಟ್ಟು ಇದೇ ನೋವಲ್ಲಿ, ನೆನಪಲ್ಲಿ, ಕೋರ್ಗಲ್ಲಿ ನನ್ನ ಮಗ ದಾರಿ ತಪ್ಪಿಬಿಟ್ಟ. ಯಾರು ಮೇಡಮ್ ಆ ಹುಡುಗಿ? ಅನಿ 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 ಅನಿ, ಪುರೋಹಿತರಿಗೆ ಗಾಡಿ ಕಳಿಸ್ತೀನಿ ಅಂತ ಹೇಳಿದೆ. ಎಷ್ಟು ಗಂಟೆಗೆ ಪಿಕ್ ಮಾಡ್ಲಿ? ಅನಿ ಅನಿ ನಿಂತ್ಕೋ. ಅನಿ 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 ನಿಂತ್ಕೊಳ್ಳೋ. ಅನಿ ಅನಿ, ಅಹಲ್ಯ ಅಕ್ಕನ ಅರ್ಶನ ಶಾಸ್ತ್ರಕ್ಕೆ ಕೊಡೋ ಒಡವೆಗಳನ್ನೆಲ್ಲ ಎತ್ತಿಟ್ಕೊಂಡಿದ್ಯಾ? ಸುಂದರಣ್ಣ, ಪ್ಯಾಕ್ ಆಗಿರೋ ಬಾಕ್ಸ್ಗಳನ್ನೆಲ್ಲ ಗಾಡಿಗೆ ಶಿಫ್ಟ್ ಮಾಡಿ. ಮಾತಾಡ್ಸಲ್ವಾ? ಇಗ್ನೋರ್ ಮಾಡ್ತೀಯಾ? ಈಗ ಬಯ್ಯೋ ನೆಬ್ದಲ್ಲಾದ್ರೂ ನೀನನ್ನ ಮಾತಾಡಿಸ್ತೀಯ. ಮಾಡ್ತೀನಿ ನೋಡೀಗ. ಪ್ರಣಮ್, ಅಣ್ಣ ರೆಡಿ ಆದ್ನ ಇಲ್ಲೋ ಒಂದ್ಸಲ ನೋಡು. ಈಗ ನೀನ್ ನನ್ನ ಬೈಯೋದಕ್ಕಾದ್ರೂ ಮಾತಾಡಿಸ್ತೀಯ. ಅನಿ ಪ್ಲೀಸ್ ಮಾತಾಡ್ದೆ ಇರ್ಬೇಡ, ನಾನು ಇಗ್ನೋರ್ ಮಾಡ್ಬೇಡ. ನಾನು ಜೋರಾಗಿ ಹತ್ಬಿಡ್ತೀನಿ ಈಗ. ಅನಿ ಅನಿ, ನಂಗೆ ಗೊತ್ತು ಕಣೋ, ನಾನು ಎನ್ನ ದೊಡ್ಡ ತಪ್ಪು ಮಾಡಿದೆ. ಮನೆಯವ್ರು ಎಲ್ಲರೂ ಫೀಲಿಂಗ್ಸ್ನು ಹರ್ಟ್ ಮಾಡ್ಬಿಟ್ಟೆ. ಸಾರಿ ಕಣೋ ಅನಿ, ನೀನು ಸಾಕು ಅಂದ್ರೆ ನನ್ಗೆ ಜೀವ. ನೀವಿಬ್ರು ನನ್ನ ಇಗ್ನೋರ್ ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ. ರಾತ್ರಿಯಿಂದ ನೀನ್ ನನ್ನ ಜೊತೆ ಮಾತಾಡಿಲ್ಲ ಗೊತ್ತಾ? 8 ಗಂಟೆ 12 ನಿಮಿಷ ಆಯ್ತು. ಸಾರಿ ಕೇಳಿದ್ರೆ ಕ್ಷಮಿಸ್ಬಿಡ್ಬೇಕಂತೆ. ನನಗ್ ಕ್ಷಮೆನೇ ಇಲ್ವಾ? ಅಕ್ಕೂ ಹತ್ರ ಕಾಲ್ ಇಟ್ಕೊಂಡು ಕ್ಷಮೆ ಕೇಳಿದೀನಿ ಕಣೋ. ಬೇಕಿದ್ರೆ ನಿನ್ ಕಾಲು ಇಟ್ಕೊಂಡ್ಬಿಡ್ತೀನಿ. ಕೋತಿ, ನಾಟಕ ಎಲ್ಲ ಚೆನ್ನಾಗಿ ಮಾಡ್ತೀಯ ಅಲ್ವಾ? ಪ್ರಾಮಿಸ್, ನಾನ್ ನಾಟಕ ಆಡ್ತಿಲ್ಲ. ಸೀರಿಯಸ್ಲಿ ನಂಗೂ ಬೇಜಾರಾಗಿದೆ. ನೋಡು, ನೀನ್ ತಪ್ಪೇನು ಅಂತ ನಿನ್ಗೆ ರಿಯಲೈಸ್ ಆಯ್ತಲ್ವಾ? ನನಗೂ ಸಂತೋಷ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ನೆನ್ಪಿಟ್ಟು. ನಿನ್ನಿಂದಾಗಿ ಮದ್ವೆನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಲೈಫ್ ಲಾಂಗ್ ನಿನ್ನ ಮಾತಾಡ್ಸಲ್ಲ. ಇಲ್ಲ ಕಣೋ, ನಾನು ಏನು ಮಾಡಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಮೀರಾ, ಜೀವನ ಪೂರ್ತಿ ನಿನ್ನ ಮಾತಾಡ್ಸಲ್ಲ. ಅರ್ಥ ಆಯ್ತಾ? ಅಯ್ಯೋ ದೇವ್ರೆ, ನಾನೇನ್ ಬೇರೆ ಇಂಟರ್ವ್ಯೂ ಕಳಿಸ್ಬಿಟ್ಟಿದ್ದೀನಲ್ಲಪ್ಪ. ಅಲ್ಲಿ ಏನ್ ಸುದ್ದಿ ಗೊತ್ತಾಗುತ್ತೋ ಏನೋ. ದೇವ್ರೆ ದಯವಿಟ್ಟು ಅಲ್ಲಿ ಯಾವ್ದು ಶಾಕಿಂಗ್ ನ್ಯೂಸ್ ಸಿಗದೆ ಇರ್ಲಪ್ಪ. ನನ್ ಡೌಟ್ ಮುರಿಯೋ ಹಾಗೆ ಮಾಡು ದೇವ್ರೆ. ಈ ಮದ್ವೆಗೆ ನನ್ನಿಂದ ವಿಘ್ನ ಆಗುವಂತ ಯಾವ ಕೆಲ್ಸನೂ ಮಾಡ್ಬೇಡ. ಏಯ್, ಮತ್ತೇನೆ ಮನ್ಸಲ್ಲಿ ಸ್ಕೆಚ್ ಆಗ್ತಾ ಇದೆಯಾ? ಏನು ಇಲ್ಲ. ನಿಜ ಹೇಳ್ತಾ ಇದ್ದೀನಿ ಮೇಡಮ್. ಆಮೇಲೆ ನಾನು ಹೇಳಿಲ್ಲ ಅಂತ ಅನ್ಕೋಬೇಡ, ಗೊತ್ತಾಯ್ತಾ? ಹುಚ್ಚುಡ್ಗಿ, ಅದ್ ಯಾವಾಗ ಸೀರಿಯಸ್ನೆಸ್ ಬರುತ್ತೋ ನಿಮ್ಗೆ. ಹೌದಾ? ಅಂತ ದುರಂತ ಏನ್ ನಡೀತು ಮೇಡಮ್? ದೊಡ್ಡೋರು ಹೇಳ್ತಾರಲ್ಲ, ಅರ್ಹತೆ ಇಲ್ದೇ ಇರೋ ನಮ್ ಮೆರೆಸ್ಬಾರ್ದು ಅಂತ. ಆ ಮಾತು ನಿಜಾನೇ.
ಅವಳು ಕೆಸರಲ್ಲಿ ಬಿದ್ದಿದ್ಲು. ಅವಳನ್ನ ಎತ್ತಕ್ಕೆ ನಾನು ಹೊರಟೆ. ಆದ್ರೆ ಅವಳು ಹಾವಾಗಿ ನನ್ನನ್ನೇ ಕಚ್ಬಿಟ್ಲು. ಆ ಹುಡುಗಿ ನಿಮಗೆ ತುಂಬ ನೋವು ಕೊಟ್ಲು ಅಂತ ಕಾಣುತ್ತೆ. ಆ ಹುಡುಗಿ ಯಾರು, ಅವಳ ಹೆಸರೇನು ಅಂತ ತಿಳ್ಕೊಬೋದಾ? ಒಂದ್ ಸೆಕೆಂಡ್. ಹಲೋ, ಹಾ ಹೇಳು ಶ್ರೀದೇವಿ. ಓಹೋ, ಮಗನ ವಿಷಯದಲ್ಲಿ ಬಿರುಗಾಳಿ ಸುಂಟ್ರಗಾಳಿನೇ ಎತ್ತಿರೋ ಹಾಗಿದೆ. ಅರೆ, ಅಹಲ್ಯನ್ ಫೋಟೋ ಇಲ್ಲೇನ್ ಮಾಡ್ತಾ ಇದೆ? ಸರಿ ಶ್ರೀದೇವಿ, ಆಮೇಲೆ ಮಾಡ್ತೀನಿ. ಏನ್ ಹುಡುಕ್ತಾ ಇದ್ದೀರಾ? ಅದು ಫೋಟೋಸ್. ಯಾವ ಫೋಟೋಸು? ಅದೇ ಮೇಡಮ್, ನಿಮ್ಮ ಹಳೆ ಫೋಟೋಸ್. ನೀವು ಸ್ಟ್ರಗಲ್ ಮಾಡ್ಬೇಕಾದ್ರೆ ಹೇಗಿದ್ರಿ, ಬೆಳಿಬೇಕಾದ್ರೆ ಹೇಗಿದ್ರಿ, ಮತ್ತೆ ಬೆಳೆದಾದ್ಮೇಲೆ ಅಂದ್ರೆ ಈಗ ಹೇಗಿದ್ದೀರಾ ಅನ್ನೋ ಸ್ಟೇಜಸ್ ಇರೋ ಫೋಟೋಸ್ ಬೇಕಾಗಿತ್ತು. ಅದಕ್ಕೆ ನಿಮ್ಮ ಫೋಟೋಸ್ ಇದ್ರೆ. ಓ, ಫೋಟೋಸಾ? ಆಲ್ಬಮ್ ತರ್ತೀನಿ. ಅಹಲ್ಯನ್ ಫೋಟೋ ಇನ್ನೇನ್ ಮಾಡ್ತಿದೆ ಅಂತ ಡೈರೆಕ್ಟಾಗಿ ಕೇಳ್ಬಿಟ್ಲ. ಬೇಡ ಯಾವುದಕ್ಕೂ ಈ ವಿಷಯನ ನೀರಾಗ ಒಂದ್ಸರಿ ತಿಳಿಸಿದ್ರೆ ಬೆಟರ್.